Hello everyone, welcome to Sanvarga classes. Let us see question number 18 of chapter Structure of the Atom. ಇಲ್ಲಿ ಒಂದು atom ಅನ್ನ ಕೊಟ್ಟಿದ್ದಾರೆ, image ಅನ್ನ ಕೊಟ್ಟಿದ್ದಾರೆ. The number of electrons present in the outermost shell of this atom is ಅಂತ ಕೇಳಿದ್ದಾರೆ. ಯಾವ್ದನ್ನ ಕೊಟ್ಟಿದ್ದಾರೆ? ಫ್ಲೋರಿನ್. ಫ್ಲೋರಿನ್ ಏನಿದೆ? Its atomic number 9. ಹಾಗಿದ್ರೆ KLM ಯಾವ ತರ ಇಲೆಕ್ಟ್ರಾನ್ ಫಿಲ್ ಮಾಡಬೇಕು ಅಂತ ಬರೀರಿ ನೋಡೋಣ. KL, K ದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ? 2. L ದಲ್ಲಿ 7 + 2 9 ಆಯ್ತಾ? ಓಕೆ, ಈಗ ನೋಡಿ ಅದನ್ನೇ ಕೊಟ್ಟಿದ್ದಾರೆ. ಕ್ಲೋರಿನ್ ಇದೆ, K ದಲ್ಲಿ 2 ಇದೆ ಇಲೆಕ್ಟ್ರಾನ್, L ದಲ್ಲಿ 1 2 3 4 5 6 7. We know that here outermost shell ಅಂದ್ರೆ ಯಾವ್ದು? ಇಲ್ಲಿ L ಇದೆ ಅಲ್ವಾ? L ಏನಿದೆ? ಇದು outermost shell. ಹಾಗಿದ್ರೆ ಎಷ್ಟು ಇಲೆಕ್ಟ್ರಾನ್ ಪ್ರೆಸೆಂಟ್ ಇದೆ outermost shell ಅಲ್ಲಿ? ಆಪ್ಷನ್ A 6, wrong. ಆಪ್ಷನ್ B 7, yes, this is right. ಆಪ್ಷನ್ C 8, wrong. ಆಪ್ಷನ್ D 5, wrong. Therefore the correct option is option B 7. 7 correct answer. ಹಾಗಿದ್ರೆ ನಾನು ಇನ್ನೊಂದು ಕ್ವಶನ್ ಕೇಳಲ್ಲ. ವಾಟ್ ಇಸ್ ದ ವೇಲೆನ್ಸಿ ಆಫ್ ಫ್ಲೋರಿನ್? ವೇಲೆನ್ಸಿ ಎಷ್ಟು ಇದ್ರದ್ದು? 7 ಇದೆ ಅಲ್ಲ, 8 ಆಗಕ್ಕೆ ಇನ್ನು ಎಷ್ಟು ಇಲೆಕ್ಟ್ರಾನ್ಸ್ ಬೇಕು? 1 electron. ವೇಲೆನ್ಸಿ ಇಸ್ 1. ಗೊತ್ತಾಯ್ತಲ್ಲ? ವೇಲೆನ್ಸಿ ಮತ್ತೆ ವೇಲೆನ್ಸ್ ಇಲೆಕ್ಟ್ರಾನ್ಸ್ ನಡುವಿನ ಡಿಫ್ರೆನ್ಸ್. ವೇಲೆನ್ಸ್ ಇಲೆಕ್ಟ್ರಾನ್ಸ್ ಎಷ್ಟು? 7. ವೇಲೆನ್ಸ್ ಇಲೆಕ್ಟ್ರಾನ್ಸ್ ಆದ ಇಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ಮೋಸ್ಟ್ ಶೆಲ್. ವೇಲೆನ್ಸಿ ಅಂತ ಕೇಳಿದ್ರೆ ಕಂಬೈನಿಂಗ್ ಕೆಪಾಸಿಟಿ, ಇನ್ನು ಎಷ್ಟು ಇಲೆಕ್ಟ್ರಾನ್ಸ್ ಬೇಕು ಆಕ್ಟೇಟ್ ಆಗುತ್ತೆ ಅದನ್ನ ಬರೀಬೇಕು. ಇಲ್ಲಿ ಕೇಳಿದಿರೋದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರೋ ಎಲೆಕ್ಟ್ರಾನ್ ಇದೆ ಅಂದ್ರೆ ವೇಲೆನ್ಸ್ ಇಲೆಕ್ಟ್ರಾನ್ಸ್ ಇದೆ. ಸೊ ಕರೆಕ್ಟ್ ಆಪ್ಷನ್ ಆಪ್ಷನ್ ಬಿ 7. ಥ್ಯಾಂಕ್ ಯು.